ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ನಿನ್ನೆ ದಿನಾಂಕ ಇಲ್ಲಿ ನೋಡ್ತಾ ಹೋದಾಗ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಅಂದರೆ ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟು ನಿನ್ನೆ ಬಿಡುಗಡೆಗೊಳಿಸಲಾಗಿತ್ತು. ಅದಕ್ಕೂ ಪೂರ್ವದಲ್ಲಿಯೇ ತಾತ್ಕಾಲಿಕವಾದಂಥ ಒಂದು ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು. ನಿನ್ನೆ ಮತ್ತೆ ಬೆಳಗ್ಗೆ ಒಂದು ಆದೇಶವನ್ನು ಹಾಕಿದ್ರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು. ಇಲ್ಲಿ 23/5/2026 ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಿಟ್ಟಿದ್ರು. ಅದು ಜಿಲ್ಲಾವಾರು ಬಿಡುಗಡೆಗೊಳಿಸಿದ್ರು. ನಿನ್ನೆ ಅಂತಿಮವಾದಂಥ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ರು ಮತ್ತು ಸಾಯಂಕಾಲ ಒಳಗಾಗಿ ಮತ್ತೆ ಅದು ಏನು ಬೆಳಗ್ಗೆ ಬಿಟ್ಟಂಥ ಒಂದು ಅಪ್ಲಿಕೇಶನ್ ಏನಿತ್ತಲ್ಲ, ಒಂದು ಪ್ರಕಟಣೆಯನ್ನು ರಿಮೂವ್ ಮಾಡಿ ಮತ್ತೆ ಸಾಯಂಕಾಲ ಮತ್ತೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಅದು ಏನಂದರೆ ಫಸ್ಟ್ ರೌಂಡ್ ಏನು ಸೆಲೆಕ್ಷನ್ ಲಿಸ್ಟ್ ಇತ್ತು 22 ಮೇ 2026 ಬಿಟ್ಟಂತಹ ಲಿಸ್ಟೇ ಅಂತಿಮ. ಆ ಲಿಸ್ಟ್ ಪ್ರಕಾರ ಇಲ್ಲಿ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಅವರಿಗೆ ಮೇ 30ರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಅಂತ ತಿಳಿಸಿದರು. ಮತ್ತೆ ಏನು ಮಾಡಿದ್ರು, ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಮೂಲಕ ತಮ್ಮೊಂದಿಗೆ ಶೇರ್ ಮಾಡಿದ್ದೆ ಆ ಮಾಹಿತಿಯನ್ನು. ಆದರೆ ಮತ್ತೆ ಅವ್ರು ಏನು ಮಾಡಿದ್ದಾರೆ ಅಂದರೆ ರಾತ್ರಿ ಒಳಗಾಗಿ ಆ ಒಂದು ಆದೇಶವನ್ನು ಮತ್ತೆ ತೆಗೆದಿದ್ದಾರೆ. ಏನು ವೆಬ್ಸೈಟ್ನಿಂದ ಅದನ್ನು ರಿಮೂವ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಗೊಂದಲಗಳು ಎಲ್ಲರಲ್ಲಿದೆ. ನಾನು ಕೂಡ ಈ ಬಗ್ಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸೋಮವಾರ ದಿನ ಬೆಳಗ್ಗೆನೇ. ಯಾಕೆ ಈ ರೀತಿ ನೀವು ಒಂದು ಆದೇಶವನ್ನು ಅಥವಾ ಪ್ರಕಟಣೆಯನ್ನು ಹಾಕಿ ಮತ್ತೆ ಯಾಕೆ ರಿಮೂವ್ ಮಾಡ್ತಾ ಇದ್ದಾರೆ, ಏನು ಗೊಂದಲಗಳು, ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾನು ಕೂಡ ಕೇಳ್ತೀನಿ ಅವ್ರಿಗೆ. ಯಾಕಂದರೆ ಇದು ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದರೊಂದಿಗೆ ಸೆಲೆಕ್ಟ್ ಆಗದೇ ಇರೋರಿಗೆ ಏನೋ ಒಂದು ಭರವಸೆ, ಮತ್ತೆ ನಮ್ದು ಏನಾದರೂ ತೊಗೊಳ್ತಾರಾ ಫಸ್ಟ್ ಲಿಸ್ಟಲ್ಲಿ ಏನಾದರೂ ಅನ್ನುವಂಥ ಒಂದು ಆಸೆ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂದರೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಮತ್ತೆ ಏನಾದರೂ ಶಾಲೆಗಳ ಬದಲಾವಣೆ ಆಗಬಹುದಾ ಎನ್ನುವಂಥ ಒಂದು ಆಸೆ ಇದ್ದೇ ಇರುತ್ತದೆ. ಯಾಕಂದರೆ ಅವರಿಗೆ ದೂರದ ಶಾಲೆಗಳು ಬಂದಿರ್ತವರಿಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ತಮ್ಮ ಸಮೀಪದ ವಸತಿ ಶಾಲೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಆಸೆ ಎಲ್ರಿಗೂ ಇರುತ್ತೆ, ಪೋಷಕರಿಗೂ ಕೂಡ. ಆ ರೀತಿಯಾದಂಥ ಒಂದು ಸಮಸ್ಯೆಗಳು ಏನಾದರೂ ನಡೀತಾ ಇದೆಯಾ ಅಥವಾ ಯಾರಾದರೂ ಆಕ್ಷೇಪಣೆಗಳನ್ನು ಕೊಟ್ಟಿದ್ದಾರಾ, ಏನಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಾವು ಇನ್ನೂ ಕಲೆ ಹಾಕ್ತೀನಿ. ನಾಳೆ ದಿನಾಂಕವೇ ಬೆಳಗ್ಗೆನೇ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ. ಆದ್ದರಿಂದ ಇಲ್ಲಿ ಏನು ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಡ್ಮಿಷನ್ ಮಾಡಬೇಡಿ. ಯಾಕಂದರೆ ಅವರು ಅದನ್ನು ರಿಮೂವ್ ಮಾಡಿರ್ತಾರೆ. ಅದು ಏನು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ 30 ಮೇ 2026 ಅಂತ ತಿಳಿಸಿದಂಥ ಒಂದು ಪ್ರಕಟಣೆ ಇದೆಯಲ್ಲ, ಅದನ್ನು ಅವರು ತೆಗೆದಿರ್ತಾರೆ. ಆದ್ದರಿಂದ ತಾವುಗಳು ಕೂಡ ವೇಟ್ ಮಾಡಿ. ನಾಳೆ ಒಂದು ದಿನ, ನಾಳೆ ಏನಾದರೂ ಬದಲಾವಣೆ ಆದರೂ ಆಗ್ಬೋದು, ಅಪ್ಡೇಟ್ಸ್ಗಳು ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಸೆಲೆಕ್ಟ್ ಆಗದೇ ಇರೋರಿಗೆ ಇನ್ನೂ ಸಾಕಷ್ಟು ತಮಗೆ ಆಪ್ಷನ್ಸ್ಗಳದಾವೆ, ಅವಕಾಶಗಳದಾವೆ. ಯಾಕಂದರೆ ಸಂಪೂರ್ಣ ಸೀಟುಗಳ ಲಿಸ್ಟನ್ನು ಅವರು ಬಿಡುಗಡೆ ಮಾಡಿರುವುದಿಲ್ಲ. ಕೇವಲ 35, 38 ಹಾಗೂ 80 ಸೀಟುಗಳಿದ್ದಲ್ಲೇ ಕೇವಲ 55, 60 ಈ ರೀತಿ ಲಿಸ್ಟನ್ನು ಬಿಟ್ಟಿರ್ತಾರೆ. ಇನ್ನೂ ಪ್ಲೇಸಸ್ಗಳು ಅಂದರೆ ಖಾಲಿ ಸೀಟುಗಳು ಸಾಕಷ್ಟು ಇದ್ದಾವೆ. ಹಾಗಾಗಿ ತಾವುಗಳು ವೇಟ್ ಮಾಡಿ. ನಾನು ಕೂಡ ಈ ಬಗ್ಗೆ ಎಲ್ಲ ಲೈವ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಧನ್ಯವಾದ.